ಕವಿತಾ ಅಂತ. ನಾನು ರಾಜಾಜಿನಗರ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತೆಲ್ಲರೂ ಸೇವಾ ಭದ್ರತೆಗೋಸ್ಕರ ಇಷ್ಟು ದಿನ ಏನು ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ಅದನ್ನ ಇವತ್ತು ಮುಂದುವರಿಸ್ತಾ ಇದ್ದೀವಿ. ಸೊ ನಾನು ಗೌರ್ಮೆಂಟ್ ಹತ್ರ ಆಗಿರ್ಬೋದು ಅಥವಾ ನಮ್ಮೆಲ್ಲ ಫ್ಯಾಕಲ್ಟಿಗಳು ಇಷ್ಟು ಜನ, ನಾವು 7,000 ಜನ ಅಥವಾ ಅದಕ್ಕಿಂತ ಜಾಸ್ತಿ ಜನ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಒಂದು 10,000 ಜನ ಅಂದರೂ ಹಾಗೆ ಆಗ್ತೀವಿ ಅಂತ ಅನ್ಸುತ್ತೆ. ಸೊ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಅದು ಏನು ಅಂದರೆ ಅದು ಸೇವಾ ಭದ್ರತೆ ಮಾತ್ರ. ಅದನ್ನ ಬಿಟ್ಟು ಬೇರೆ ಯಾವ ಭದ್ರತೆಗಳನ್ನು ಅಥವಾ ಬೇರೆ ಯಾವುದೇ ಅಪೇಕ್ಷೆಗಳನ್ನು ನಾವು ಯಾರೂ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಮ್ಗೆ ಸೇವಾ ಭದ್ರತೆಯನ್ನು ಒದಗಿಸ್ಬೇಕು ಅಂತೇಳಿ ಗೌರ್ಮೆಂಟ್ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಸೊ ನಾವು ಇಷ್ಟು ಜನ ಇಲ್ಲಿ ಬಿಸಿಲು ಅಂತ ನೋಡ್ದೇನೆ ಎಲ್ಲ ಊರುಗಳನ್ನ, ಮಕ್ಕಳುಗಳನ್ನ, ಮನೆಗಳನ್ನ, ಫ್ಯಾಮಿಲಿನ ಎಲ್ಲ ಬಿಟ್ಟು ಇಲ್ಲಿ ಬಂದು ಹೋರಾಟದಲ್ಲಿ ಇದೀವಿ. ಸೊ ಈಗ ಯಾರ್ಯಾರು ಇವತ್ತು ಡ್ಯೂಟಿಗೆ ಜಾಯಿನ್ ಆಗಿ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ನಮ್ಗೊಂದು ಭದ್ರತೆ ಬೇಕು ಅಂತ ಇದ್ದೀರಾ, ನೀವು ಯೋಚನೆ ಮಾಡಬೇಕು. ಇಲ್ಲಿ ಎಲ್ಲರ ಬೆವರಿನ ಹನಿಗಳ ಕೂಡ ನೀವು ತಿಂತಾ ಇದ್ದೀರಾ ಮನೆಯಲ್ಲಿ ಕೂತ್ಕೊಂಡು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ 40 ದಿನದಿಂದ ಸಂಬಳ ತಗೊಂಡಿಲ್ಲ. ನಮಗೂ ಬೇರೆ ರೀತಿಯಾದಂಥ ಎಲ್ಲ ವಿವಿಧ ರೀತಿಯಾದಂಥ ಕಮಿಟ್ಮೆಂಟ್ಸ್ಗಳನ್ನ ಬಿಟ್ಟು ನಾವು ಸಹ ಇಲ್ಲಿ ಬಂದಿದ್ದೀವಿ. ಬೇರೆ ಬೇರೆ ಊರುಗಳಿಂದ ಬಂದಿದ್ದೀವಿ. ಇಲ್ಲಿ ನಾವು ಬೆಳಗಾಮಲ್ಲ ಆದ್ರೂ ಅಷ್ಟೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಅಂತ ಇದ್ದು ಬಿಸಿಲಂತ ಕೂತ್ಕೊಂಡು ಮಾಡಿದಕ್ಕೆ ಇವಾಗ ಏನೋ 5,000 ರೂಪಾಯಿ ಅವ್ರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ಒಪ್ಕೊಂಡು ನೀವೇನಾದ್ರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಸಹ ನಮ್ಮ ಬೆವರಿನ ಪ್ರತಿಫಲನೇ ನೀವು ತಿಂತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅದ್ರ ಜೊತೆಗೆ ಇವಾಗ ನಾವು ಕೇಳ್ತಾ ಇರುವಂತದ್ದು ಏನನ್ನ, ಸೇವಾ ಭದ್ರತೆ ಮಾತ್ರ ಕೇಳ್ತಾ ಇದೀವಿ. ಈ ಸೇವಾ ಭದ್ರತೆ ಬರೀ ನನಗೆ ಅಥವಾ ನನ್ನ ಜೊತೆಗೆ ಇರೋರಿಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಸೇವಾ ಭದ್ರತೆ ಒದಗಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಗೌರ್ಮೆಂಟ್ ಏನೋ ನೋಡುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಎಷ್ಟು ಜನ ರಿಪೋರ್ಟ್ ಆಗಿದ್ದಾರೆ, ಪ್ರತಿಯೊಂದು ಕಾಲೇಜಿಂದನೂ ಮೆಸೇಜ್ ಬರ್ತಾ ಇದೆ. ಇವತ್ತು 12 ಗಂಟೆ ಒಳಗಡೆ ನೀವು ಬಂದು ರಿಪೋರ್ಟ್ ಆಗಬೇಕು, ಇಲ್ಲ ಅಂದ್ರೆ ನಿಮ್ಮ ನಾಳೆಯಿಂದ ಏನ್ ಮಾಡ್ತೀವೋ ಗೊತ್ತಿಲ್ಲ ಅಂತ. ಸೊ ನಮಗೆ ಇಲ್ಲಿ ಯಾವುದೇ ಭಯ ಇಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೀವಿ. ಅದೇನೇ ಬಂದ್ರೂ ನಾವು ಫೇಸ್ ಮಾಡಬೇಕು ರೆಡಿ ಇದ್ದೀವಿ. ಎಲ್ಲಿವರೆಗೂ ಹೋರಾಟ